ಮಧ್ಯಪ್ರಾಚ್ಯದಲ್ಲಿ ತಾರಕಕ್ಕೇರಿದ ಯುದ್ಧ ಉದ್ವಿಗ್ನತೆ, ಮಹಾಯುದ್ಧದ ಭೀತಿ. ಎಂಬ ವಿಷಯವನ್ನ ಕೇಂದ್ರವಾಗಿಟ್ಟುಕೊಂಡು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಿ. ಜಗತ್ತು ಮೂರನೇ ಮಹಾಯುದ್ಧದ ಹೆಬ್ಬಾಗಿಲಲ್ಲಿ ಬಂದು ನಿಂತಿದೆಯಾ? ಹೌದು. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ಸೃಷ್ಟಿಯಾಗಿರುವಂತಹ ಜಿದ್ದಾಜಿದ್ದಿ ಇಡೀ ವಿಶ್ವವನ್ನೇ ನಡುಗಿಸ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೈನಿ ಅಂತ್ಯಕ್ರಿಯೆಯ ಬೆನ್ನಲ್ಲೇ ಅಮೆರಿಕ ಮತ್ತು ಇರಾನ್ ನಡುವೆ ನೇರ ದಾಳಿ ಪ್ರತಿದಾಳಿಗಳು ಆರಂಭವಾಗಿವೆ. ಕೇವಲ ನೆರಳು ಯುದ್ಧ ನಡೆಸ್ತಾ ಇದ್ದಂತಹ ಈ ವೈರಿಗಳು ಈಗ ಮುಖಾಮುಖಿಯಾಗಿದ್ದಾರೆ. ಒಮಾನ್, ಕತಾರ್, ಬಹ್ರೈನ್ನಲ್ಲಿರುವಂತಹ ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ಮಳೆ ಕರಿತಾ ಇದೆ. ಇತ್ತ ಜಗತ್ತಿನ ಕಣ್ಣು ಹಾರ್ಮುಜ್ ಜಲಸಂಧಿಯ ಮೇಲಿದೆ. ಇರಾನ್ ಈ ಪ್ರಮುಖ ತೈಲ ಮಾರ್ಗವನ್ನ ಬಂದ್ ಮಾಡಿದೆ. ಇತ್ತ ಇಸ್ರೇಲ್ ಕದನ ವಿರಾಮಕ್ಕೆ ಒಪ್ಪದೆ ಲೆಬನಾನ್ನತ್ತ ನುಗ್ತಾ ಇರೋದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಈ ಯುದ್ಧದಿಂದ ನಮ್ಮ ಭಾರತಕ್ಕೆ ಕಾದಿರುವಂತಹ ಕಂಟಕ ಸಣ್ಣದಾಗಿಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರ್ತಾ ಇದೆ. ಈಗಾಗಲೇ ಭಾರತೀಯ ಹಡಗಿನ ಮೇಲೆ ದಾಳಿ ನಡೆದು ಓರ್ವ ಭಾರತೀಯ ನಾವಿಕ ನಾಪತ್ತೆಯಾಗಿದ್ದಾರೆ. ಇಂಧನಕ್ಕಾಗಿ ವಿದೇಶಗಳ ಮೇಲೆಯೇ ಅವಲಂಬಿತವಾಗಿರುವಂತಹ ಭಾರತದಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ತೀವ್ರ ಹಣದುಬ್ಬರ ಎದುರಾಗುವಂತಹ ಭೀತಿ ಆವರಿಸಿದೆ. ಅಮೆರಿಕದ ಅಸ್ಥಿರ ನಿಲುವುಗಳು ಮತ್ತು ಇರಾನ್ನ ಪ್ರತಿಕಾರದ ಹಠ ಇಡೀ ಜಗತ್ತನ್ನ ವಿನಾಶದ ಅಂಚಿಗೆ ತಳ್ತಾ ಇವೆ. ಉಕ್ರೇನ್, ಗಾಜಾ ಬೆನ್ನಲ್ಲೇ ಈಗ ಇಡೀ ಮಿಡಲ್ ಈಸ್ಟ್ ಅಮಾಯಕರ ಬಲಿಪೀಠವಾಗ್ತಾ ಇದೆಯಾ? ಈ ಜಾಗತಿಕ ಬಿಕ್ಕಟ್ಟು ಮಹಾಯುದ್ಧಕ್ಕೆ ನಾಂದಿ ಹಾಡಲಿದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನ ನೋಡಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.